ಸಿಂಧನೂರು ಜಿಲ್ಲಾ ಹೋರಾಟ ಸಮಿತಿಯಿಂದ ಪೂರ್ವಭಾವಿ ಸಭೆ. ಸಿಂಧನೂರನ್ನ ಜಿಲ್ಲಾ ಕೇಂದ್ರವಾಗಿಸಲು ನಗರದ ಟೌನ್ ಹಾಲ್ನಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ಪಕ್ಷಾತೀತವಾಗಿ ರಾಜಕಾರಣಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ವಿವಿಧ ಸಮುದಾಯಗಳ ಮುಖಂಡರು ಪ್ರತಿಯೊಬ್ಬರು ಭಾಗವಹಿಸಿ ಜಿಲ್ಲೆಯನ್ನಾಗಿಸಲು ಸತತ ಪ್ರಯತ್ನ ಮಾಡೋಣ ಎಂದು ತಮ್ಮ ಸಲಹೆ ಸೂಚನೆಗಳನ್ನು ಸಭೆಯಲ್ಲಿ ನೀಡಿದ್ದಾರೆ. ಮಾಸ್ಕೆ, ಸಿರಿವಾರ, ಲಿಂಗಸ್ಕೂರು ಒಳಗೊಂಡಂತೆ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಪ್ರತ್ಯೇಕ ಸಭೆಯನ್ನ ಮಾಡಿ ಮನವೊಲಿಸುವ ಕೆಲಸ ಮಾಡಬೇಕು. ಈಗಾಗಲೇ ಜಿಲ್ಲೆಗೆ ಬೇಕಾಗುವ ಕೆಲವು ಕಚೇರಿಗಳು ಸಿಂಧನೂರು ತಾಲೂಕಿನಲ್ಲಿ ಮಂಜೂರಾಗುತ್ತಿದ್ದು, ಸಿಂಧನೂರು ತಾಲೂಕಿಗೆ ಹತ್ತಿರ ಇರುವ ತಾಲೂಕುಗಳಿಗೆ ಅನುಕೂಲವಾಗುತ್ತದೆ. ಸಿಂಧನೂರು ಜಿಲ್ಲಾ ಕೇಂದ್ರಕ್ಕಾಗಿ ಹೋರಾಟ ಮಾಡಲು ರೂಪರೇಷೆ ಹೋರಾಟ ರೂಪಿಸಲು ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತಿದೆ. ಪಕ್ಷಾತೀತ, ಜಾತ್ಯತೀತ ಹೋರಾಟ ಅಗತ್ಯವಾಗಿದೆ. ಸಿಂಧನೂರು ಜಿಲ್ಲೆಯಾಗಲೂ ಆರ್ಥಿಕ, ಶೈಕ್ಷಣಿಕ, ಕೃಷಿ, ಸಾಮಾಜಿಕವಾಗಿ ಬಲಿಷ್ಠವಾಗಿದೆ. ಸಿಂಧನೂರು ಜಿಲ್ಲೆಯಾಗಲೂ ಭೌಗೋಳಿಕವಾಗಿಯೂ ಸಮರ್ಥವಾಗಿದೆ. ಒಟ್ಟಾರೆ ಸಿಂಧನೂರು ಜಿಲ್ಲಾ ಆಗುವ ತನಕ ನಿರಂತರ ಪ್ರಯತ್ನ ಮಾಡೋಣ ಎಂದು ಒಕ್ಕೊರಲ ಧ್ವನಿ ಕೇಳಿಬಂತು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಎನ್ ಪಾಟೀಲ್, ರಾಜಶೇಖರ್ ಪಾಟೀಲ್, ಎಂ ದೊಡ್ಡ, ಬಸವರಾಜು, ಕಸಪ್ಪ, ಎಚ್ಎಫ್ ಮಸ್ಕಿ, ಶಿಕ್ಷರಿಟೆಕ್, ಶ್ರೇಣಿಕರ್ ರಾಜ, ಶೇರ್ ಸೈಯದ್, ಬಾಬರ್ ಪಾಷಾ, ಹುಸೇನ್ ಸಾಬ್, ಶರಣಪ್ಪ ಗೋನಾಳ, ಸಿದ್ದರಾಮಪ್ಪ ಮಾಡಶಿರಿವಾರ, ಸರಸ್ವತಿ ಪಾಟೀಲ್, ತಿಮ್ಮಯ್ಯ ನಾಯಕ್, ಶಾಂತಗೌಡ ಜಹಗೀರ್ದಾರ್, ಅಶೋಕ ಉಮಲೋಟಿ, ಮೌನೇಶ್ ದೊರೆ ಸೇರಿದಂತೆ ಅನೇಕರು ಸಂಘ ಸಂಸ್ಥೆಗಳು ಮುಖಂಡರು. ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್, ಎನ್ಕೆಎಸ್ ಟಿವಿ4 ಸಿಂಧನೂರು. ಹೋರಾಟದ ಯಾವ ರೀತಿಯಾಗಿ ರೂಪುರೇಷೆಗಳನ್ನು ತಯಾರು ಮಾಡಬೇಕು, ಅದಕ್ಕಾಗಿ ತಮ್ಮೆಲ್ಲರ ಅಭಿಪ್ರಾಯ. ಜಿಲ್ಲಾ ಕೇಂದ್ರಗಳಿಂದ 80 ಕಿಲೋಮೀಟರ್ ದೂರ ಇದೆ. ನೀವು ಬಳ್ಳಾರಿ ತಗೋರಿ, ರಾಯಚೂರು ತಗೋರಿ, ಕೊಪ್ಪಳ ತಗೋರಿ ಮತ್ತು ಸಿಂಧನೂರು ಎಲ್ಲ ರೀತಿಯಿಂದ 100% ಇರಿಗೇಷನ್ ಇದೆ. ಅದು ತುಂಗಭದ್ರಾ ನದಿ ಇರಬಹುದು ಮತ್ತು ಇತ್ತೀಚಿನ ದಿನಮಾನಗಳಲ್ಲಿ ತಾವು ನೋಡಿದಂತೆ ಎಲ್ಲ ನದಿ ಪಾತ್ರಗಳಲ್ಲಿಯ ಏತ ನೀರಾವರಿಯಿಂದ 100ಕ್ಕೆ 100 ನೀರಾವರಿ ಸೌಲಭ್ಯ ಹೊಂದಿದೆ. ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ರೈತ ಮುಖಂಡರು, ರೈತರು, ಗ್ರಾಮೀಣ ಭಾಗದ ಜನರು ಇದಕ್ಕೆ ಬೆಂಬಲ ಕೊಟ್ಟು, ಇದರ ಜೊತೆಗೆ ಭೌಗೋಳಿಕವಾಗಿ ಯಾಕೆ ಈಗ ನಾವು ಬೇರೆ ಜಿಲ್ಲೆಯಲ್ಲಿಯ ತಾಲೂಕುಗಳನ್ನು ಒಡೆದು ತರುವಲ್ಲಿ ಹೆಚ್ಚು ಶ್ರಮಿಸುವುದಕ್ಕಿಂತ ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಈಗ ಒಂದು 4 ತಾಲೂಕು ನಮ್ಮ ಸಿಂಧನೂರು ಸೇರ್ಲಿಕ್ಕೆ ಯೋಗ್ಯವಾಗಿದೆ. ಸಿಂಧನೂರು, ಮಸ್ಕಿ, ಲಿಂಗಸೂರು ಮತ್ತು ನಾವು ಇದರಲ್ಲಿ ಸಿರಿವಾರ ಅಂತ ಹೇಳ್ತೀವಿ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮತ್ತು ಸಿಂಧನೂರಿಗೆ ಜಿಲ್ಲೆಯಾಗುವ ಸೌಲಭ್ಯ ಬಂದರೆ ತಾವೂರ್ಗೇರ ಕೂಡ ಅವರು ತಾಲೂಕು ಕೇಂದ್ರಕ್ಕಾಗಿ ಹೋರಾಟವನ್ನು ಬಲಪಡಿಸಿ ಆ ತಾಲೂಕಾದ್ರೆ ಅದು ಕೂಡ ಸಿಂಧನೂರಿನಲ್ಲಿ ಜಿಲ್ಲೆಯಲ್ಲಿ ಸೇರುವ ಒಂದು ಸೂಕ್ತ ಸ್ಥಳ ಆಗುತ್ತಾ ಮತ್ತು ಅದರ ಜೊತೆಗೆ ಮುಂದೆ ಯಾವ ರೀತಿಯಾಗಿ ಇದಾಗುತ್ತಾ ಹಾಗೆ ಕಾರಟಗಿಯೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸೂಕ್ತವಾದ ತಾಲೂಕು ನಮ್ಮ ಜಿಲ್ಲೆಗೆ ಸೇರ್ಲಿಕ್ಕೆ ಅಂತ ಹೇಳ್ತಾ, ಅದರ ಜೊತೆಗೆ ಆಡಳಿತಾತ್ಮಕವಾಗಿ ಎಲ್ಲಾ ಕಚೇರಿಗಳು ಬರ್ತಾವ. DC ಆಫೀಸ್ ನಿಜ ಗುಣ ಹೊಂದಿದ್ದಾರೆ, ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಇದಕ್ಕೆ ಜನರಿಂದ ಅವರ ಆತ್ಮಸಾಕ್ಷಿಗೆ ಆಗಿ ತನು ಮನಧನದಿಂದ ಈ ಹೋರಾಟದಲ್ಲಿ ನಾವೆಲ್ಲರೂ ನಿರಂತರವಾಗಿ ಭಾಗವಹಿಸಿದಾಗ ಮಾತ್ರ ಸಿಂಧನೂರು ಜಿಲ್ಲೆಯಾಗಿ ನಿಜವಾಗಲೂ, ಯಾಕಂದ್ರೆ ಮೂಲಭೂತ ಸೌಕರ್ಯವನ್ನು ಹೊಂದಿರತಕ್ಕಂತ ಮತ್ತು ಯಾವುದೇ ಜಿಲ್ಲೆಗೆ ಕಡಿಮೆ ಇರಲಾದಂತ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬಲಿಷ್ಠವಾದಂತ ಒಂದು ಮತ್ತು ಕೃಷಿ ಚಟುವಟಿಕೆಗಳಲ್ಲಿ ದೇಶದಲ್ಲಿಯೇ ಆಹಾರ ಉತ್ಪಾದನೆಯಲ್ಲಿ, ರಸಗೊಬ್ಬರ ಮತ್ತು ಕೀಟನಾಶಕಗಳ ವ್ಯಾಪಾರದಲ್ಲಿ, ಟ್ರ್ಯಾಕ್ಟರ್ ಸೇಲ್ನಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನುಗ್ಗುತ್ತಿರುವ ನಮ್ಮ ಸಿಂಧನೂರು ಪ್ರತ್ಯೇಕ ಜಿಲ್ಲೆಯಾಗುವುದು ಮುಖ್ಯವಾಗಿ ಜನರಿಗೆ ಆಡಳಿತವನ್ನು ಹತ್ತಿರಕ್ಕೆ ಕೊಂಡೊಯ್ಯುವ, ಅಂದ್ರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಮತ್ತು ಈ ಭಾಗದ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಲು ಕಡಿಮೆ ಮಾಡುವ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ. ಸಣ್ಣ ಜಿಲ್ಲಾ ಕೇಂದ್ರದಿಂದಾಗಿ ಸಿಂಧನೂರು ಪ್ರದೇಶದ ಆರ್ಥಿಕ ಚಟುವಟಿಕೆಗಳು ಇನ್ನಷ್ಟು ವೇಗ ಪಡೆಯುವುದರಿಂದ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು. ರಾಯಚೂರು ಜಿಲ್ಲೆಯಲ್ಲಿ ವಾಣಿಜ್ಯ ಮತ್ತು ಶೈಕ್ಷಣಿಕ, ಆರ್ಥಿಕ, ಕೃಷಿ ಮತ್ತು ಸಣ್ಣ ಕೈಗಾರಿಕಾ ಸ್ಥಾನದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿದ್ದು, ಈಗಾಗಲೇ ಈ ಮೇಲೆ ವಿವರಿಸಿರುವಂತೆ ಸಿಂಧನೂರು ಜಿಲ್ಲೆಯಾಗಲು ಜಿಲ್ಲಾಸ್ಪತ್ರೆ ಬಂದಿದೆ, ಸತ್ರ ಜಿಲ್ಲಾ ನ್ಯಾಯಾಲಯವಾಗಿದೆ ಮತ್ತು GTDC ಅಂದ್ರೆ ಬಹುಕೌಶಲ್ಯ ಕೇಂದ್ರ, ಗವರ್ಮೆಂಟ್ ಟೂಲ್ಸ್ ಅಂಡ್ ಟ್ರೈನಿಂಗ್ ಪ್ರೋಗ್ರಾಮ್ 80 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಉದ್ಘಾಟನೆಗೊಂಡಿದೆ ಮತ್ತು KAS, IAS ಅಧ್ಯಯನ ಕೇಂದ್ರಗಳು ಮುಂದಿನ ದಿನಮಾನಗಳಲ್ಲಿ ಬರುತ್ತೆ. ಅದರ ಜೊತೆಗೆ ಮಹಿಳಾ ಸ್ನಾತಕೋತ್ತರ ಕೇಂದ್ರಗಳು ಮತ್ತು ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು
ಮತ್ತು ಆಸ್ಪತ್ರೆಗಳು ಮತ್ತು ಈಗಾಗಲೇ ತಿಳಿದಿರುವಂತೆ 200 ಬೆಡ್ ಹಾಸಿಗೆಗಳ ಜಿಲ್ಲಾಸ್ಪತ್ರೆ ಉದ್ಘಾಟನೆಗೊಂಡಿದೆ.